ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಗರ್ಜನೆ ನ್ಯೂಸ್ ಚಾನೆಲ್. ನಾನು ನಿಮ್ ಜೊತೆ ಶೌಕತ್ ಕಾತ್ರಕಿ. ಇವತ್ತಿನ ಒಂದು ಸುದ್ದಿ ಅಂದ್ರೆ ನಮ್ಮ ಗದಗ ನಗರದಲ್ಲಿರುವಂತ ಹಳೆ ಬಸ್ ಸ್ಟ್ಯಾಂಡ್ ಶ್ರೀ ಗುರು ಪುಟ್ಟರಾಜ ಅವರ ಒಂದು ಬಸ್ ನಿಲ್ದಾಣದಲ್ಲಿ ಏನು ಒಂದು ಮುಖ್ಯ ದ್ವಾರ ಇರುತ್ತೆ, ಬಸ್ ಒಳಗಡೆ ಹೋಗುವಂತ ಒಂದು ಮುಖ್ಯ ದ್ವಾರ. ಅಲ್ಲಿ ಒಂದು ಗಟರ್ ಇದೆ, ಗಟರ್ ಮೇಲೆ ಒಂದು ಬಸ್ ಪಾಸ್ ಆಗುತ್ತೆ. ಆ ಒಂದು ಗಟರ್ ಮೇಲೆ ಕಳೆದ ಸುಮಾರು ಒಂದು ತಿಂಗಳಿಂದ 2 ತಿಂಗಳವರೆಗೂ ಬ್ರಿಕ್ಸ್ ಹಾಕಿರ್ತಾರೆ. ಅದು ಬಸ್ ಇಂದ ಅಡ್ಡಾಡಿದ ನಂತರ ಅದು ಕಟ್ ಆಗಿರ್ತದೆ. ಈಗ ಬಸ್ ಟರ್ನ್ ಆಗುವಾಗ ಅಲ್ಲಿ ಮೂಲ್ಗೆ ಇದೆ, ಅದು ಸೆಂಟ್ರಲ್ಲೇ ಇದೆ. ಆ ನಂತರ ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಬಹಳ ಇದರಿಂದ ತೊಂದರೆ ಆಗ್ತಿದೆ ಜನಗಳಿಗೆ. ಆ ನಂತರ ಅಲ್ಲಿ ಬಸ್ ಮೇನ್ ಎಂಟ್ರೆನ್ಸ್ ಆಗೋದ್ರಿಂದ ಬಸ್ಗಳು ಒಳಗಡೆ ಹೋಗುವಂತ ದ್ವಾರ ಆಗಿರ್ತದೆ. ಆ ದ್ವಾರದಲ್ಲಿರುವಂತ ಈ ತಗ್ಗಿಗೋಸ್ಕರ ಈ ಗಟರ್ ಮೇಲೆ ಇರುವಂತ ಬ್ರಿಕ್ಸ್, ಇದನ್ನ ಕೆಲವು ದಿನಗಳಿಂದ ನಾವು ಅಧಿಕಾರಿಗಳಿಗೆ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಮುನ್ಸಿಪಾಲಿಟಿ ಇರುವಂತ ಲಕ್ಷ್ಮಣ್ ಜಗದಾಂಡಕರ್ ಅವರಿಗೆ ನಾವು ಕಾಲ್ ಮಾಡಿದೀವಿ. ಅವರು 7 ದಿನ ಅಂತಂದೇಳಿ 7-3-21 ದಿನ ಕಳೆದ್ರು ಕೂಡ ಇದನ್ನ ಅವ್ರು ಮಾಡಿಸಿಲ್ಲ. ನಾವು ಅನೇಕ ಬಾರಿ ಅವರಿಗೆ ಫೋನ್ ಮುಖಾಂತರ ಮತ್ತು ನಮ್ಮ ಸುದ್ದಿ ಮುಖಾಂತರ ಅವ್ರಿಗೆ ತಿಳಿಸಿದೀವಿ. ಆದ್ರೆ ಅವರು ಇದರ ಬಗ್ಗೆ ಕ್ರಮ ಇನ್ನಾದ್ರೂ ತೆಗೆದುಕೊಂಡಿಲ್ಲ. ಅಲ್ಲಿರುವಂತ ಸಾರ್ವಜನಿಕರು ಬಹಳ ತೊಂದರೆಯಿಂದ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಬಸ್ ಒಳಗಡೆ ಹೋಗ್ಬೇಕಾದ್ರೆ ಅದು ಎದಿ ಮೇಲೆ ಬರುತ್ತೆ. ಆ ಎದಿ ಮೇಲೆ ಬಸ್ ಟರ್ನ್ ಆಗುವಾಗ ಅಲ್ಲೇ ಮುಂದೆ ಒಂದು ಗುಂಡಿ ಇರೋದ್ರಿಂದ ಅಲ್ಲೇ ಪಕ್ಕದಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಅಲ್ಲೇ ಟಾಂಗಾ ಸ್ಟ್ಯಾಂಡ್ ಇದೆ, ಜನಗಳು ಅಡ್ಡಾಡ್ತಿರ್ತಾರೆ. ಬಸ್ ಏಕ್ದಮ್ ಬಂದು ಟರ್ನ್ ಆಗುವಂತ ಸ್ಥಳ ಇದೆ. ಇದ್ರ ಬಗ್ಗೆ ನಾವು ಅನೇಕ ಬಾರಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡ್ರು, ಕಾಲ್ ಮಾಡಿ ಹೇಳಿದ್ರು ಕೂಡ ಕ್ರಮ ಇಲ್ಲಿ ತನಕ ಆದ್ರೂ ತಗೊಂಡುಕೊಂಡಿಲ್ಲ. ಅದಾದ ನಂತರ ನಿನ್ನೆಲ್ಲ ಮೊನ್ನೆ ಕೂಡ ನಾವು ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡೋ ಸಂದರ್ಭದಲ್ಲಿ ಏನೋ ಒಂದು ಜಗದಂಡಕರ್ ಅವರು ಅವರು ಏನವರ ಫೋನ್ ಸಂವಾಸದ ಮುಖಾಂತರ ಅವ್ರು ಯಾರಿಗೋ ಲೈನ್ ಮ್ಯಾಚ್ ತಗೊಂಡು ಕೂಡ ಮಾತಾಡಿದ್ರು. ಇಲ್ಲ ಸರ್, ರೆಡಿ ಆಗಿದೆ, ನಾಳೆ ನಾನು ಎಷ್ಟೇ ದುಡ್ಡು ಫಿಟ್ಟಿಂಗ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಆದ್ರೆ ಇಲ್ಲಿ ತನಕ ಯಾವುದು ಕೂಡ ಕಾಮಗಾರಿ ಕೂಡ ಆಗಿಲ್ಲ. ಅದರ ಏನಾಗಿರುವಂತ ಬ್ರೇಕ್ಸ್ ಅದ್ರ ಕೂಡ ರೆಡಿ ಆಗಿ ಮಾಡಿ ಇನ್ನು ತಂದು ಇಟ್ಟಿಲ್ಲ. ಅದನ್ನ ಈಗ ಕೂಡ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಅದು ಹೇಗಿದೆ ಅದು ಹಾಗೇ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಕಮಿಷನರ್ ಆಗಿರ್ಬೋದು ಮತ್ತ PDO ಅವರು ಆಗಿರ್ಬೋದು, ಆದಷ್ಟು ಬೇಗನೆ ಇದನ್ನ ಎಚ್ಚೆತ್ತುಕೊಂಡು ಮುಂಬರುವ ಜಾಗೃತಿಯಲ್ಲಿ ಬಸ್ಗಳು, ಈಗಾಗಲೇ ಕೇಳ್ತಾ ಇರ್ತೀರಿ ಬೇರೆ ಬೇರೆ ಹಿಂಗಾಗೆ ಇದೆ ಅಂತಂದೇಳಿ, ಅದರ ಅಪಘಾತಕ್ಕೆ ಆಹ್ವಾನ ನೀಡಿದ್ರ ಮೊದಲೇ ಈ ಕಾಮಗಾರಿಯನ್ನ ನೀವು ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಭ್ರಷ್ಟ ಮತ್ತು ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆ, ಕರ್ನಾಟಕ ಗರ್ಜನೆ ಸದಾ ನಿಮ್ಮೊಂದಿಗೆ. ನಾನು ನಿಮ್ ಜೊತೆ ಶೌಕತ್ ಕಾತ್ರಕಿ. ಇದು ನೋಡ್ರಿ, ಸುಮಾರು 1 ತಿಂಗಳ ಸನಿಕಾತ್ರಿ. ನಾವು ಡಿಪೋದವ್ರಿಗೆ ಹೇಳಿದ್ರೆ KSRTC ಅವ್ರು ನಮಗೆ ಸಂಬಂಧ ಪಡಂಗಿಲ್ಲ, ನಮಗೆ ಮುನ್ಸಿಪಾಲಿಟಿ ಸಂಬಂಧ ಅಂತ ಹೇಳಿದ್ರು. ನಾವು ಮುನ್ಸಿಪಾಲಿಟಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಕಮಿಷನರ್ ಭೇಟಿಯಾಗಿ ಹೇಳಿದ್ರೆ ಅವರು ಕಳಿಸಿದ್ರು. ಅವ್ರು ನೋಡ್ಕೊಂಡು ಹೋದ್ರು. ಅವರು ಏನು ಬಂದು ಇದನ್ನ ಏನು ಸರಿಪಡಿಸ್ತಾ ಇಲ್ಲ. ಈ ಗುಂಡಿ ಆಗಲೇ ತಿಂಗಳಗಟ್ಟಲೆ ಆಯ್ತು. ಸುಮಾರು ಜನ ಇದರಲ್ಲಿ ಬಿದ್ದು ಕಾಲು ಮಾಡ್ಕೊಂಡಿದ್ದಾರೆ. ವಯಸ್ಸಾದವರು ಬರ್ತಾರೆ. ಇಲ್ಲಿ ಬಸ್ಗಳು ಎಂಟ್ರಿ ಆಗ್ತವೆ. ಬಸ್ ಎಂಟ್ರಿ ಆದ್ರೂ ಅವಾಗ ಹೋಗಕ್ಕೆ ಅಡಚಣೆ ಆಗ್ತದೆ. ಅದೆಲ್ಲ ಗೊತ್ತಿದ್ರು KSRTC ಅವರು ತಲೆ ಕಟ್ತಾ ಇರೋದಿಲ್ಲ, ಹಾಗೂ ಮುನ್ಸಿಪಾಲಿಟಿ ಅವರು ತಲೆ ಕಟ್ಟಿಸೋದಿಲ್ಲ. ಹೀಗಾಗಿ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ವಾಹನ ಚಲಾವಣೆಗೆ ತುಂಬಾ ತೊಂದರೆ ಆಗುತ್ತದೆ. ದಯವಿಟ್ಟು ಇದನ್ನ ಎಲ್ಲರೂ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೋದ್ರೆ ಅವರು ನಾವು ಕಳಿಸ್ತೀನಿ ಅಂದ್ರು. ಅವರು ಬಂದು ಚೆಕ್ ಮಾಡ್ಕೊಂಡು ಹೋದ್ರಿ. ಅವ್ರು ಚೆಕ್ ಮಾಡ್ಕೊಂಡು ಹೋಗಿ ಒಂದು ಇದಕ್ಕೆ ಈ ಸೈಜ್ ಕಲ್ಲಿಲ್ಲ, ಅದು ರೆಡಿ ಮಾಡಕ್ 1 ತಿಂಗಳಗಟ್ಟಲೆ ಟೈಮ್ ಹಿಡಿತಿ. ಅದು ರೆಡಿ ಆದ್ಮ್ಯಾಗ ಅದು ಕ್ಯೂರಿಂಗ್ ಆಗ್ಬೇಕು. ಅದಾದ್ಮೇಲೆ ನಾವು ಸಂಬಂಧ ಹಾಕ್ತಿವಿ. ಅಲ್ಲಿವರೆಗೂ ಹಿಂಗೆ ಇರಲಿ ಅಂತಂದ್ರು. ನಾವೆಲ್ಲ ಹೇಳಿದ್ವಿ, ಇಲ್ರಿ ಸರ್ ಅಲ್ಲಿ 1 ತಿಂಗಳು ಸನಿಕ ಸರ್. ಹ್ಞೂ ರೀ, ಬೇರೆ ಯಾರೋ ಬಂದಿಲ್ಲ ಸರ್. KSRTC ಅಂಕರ್ ಅವ್ರು ತಲೆ ಕಟ್ಸ್ಕೊಂಡು ನಮ್ಗೆ ಸಂಬಂಧ ಪಡಂಗಿಲ್ಲ ಅಂತ ಅವ್ರು ಅಂತ ಇದೆ. ಈಗ ಅವ್ರ ಬಸ್ ಟರ್ನ್ ಹಾಕವ್ರಿ. ಈಗ ಟರ್ನ್ ಆಗ್ಬೇಕು ಟೈಮ್ನಾಗ ಕಸ್ಟಮರ್ ಯಾರೇ ಪಬ್ಲಿಕ್ ಹೊರಗೆ ಬರೋ ಟೈಮ್ನಾಗ ಯಾರಿಗೂ ತೊಂದರೆ ಆಕೈತಿ, ಎಲ್ರಿಗೂ ತೊಂದರೆ ಇದೆ. ಇಲ್ಲ ಆಟೋ ಸ್ಟ್ಯಾಂಡ್ ಇದೆ, ಇಲ್ಲಿ ಆಟೋನು ಟರ್ನ್ ಮಾಡೋಕ್ಕೂ ಚಾನ್ಸ್ ಇಲ್ಲ, ಇಲ್ಲಿ ಟಾಂಗಾ ಇರ್ತಾವು, ಎಲ್ಲರಿಗೂ ತೊಂದರೆ ಇದೆ. ಇಷ್ಟೆಲ್ಲ ಹೇಳಿದ್ರು. ಇವ್ರಿಗೆ ಹೋಗಿ 3-4 ಸಲಕ್ಕೆ ನಾವು ಮುನ್ಸಿಪಾಲಿಟಿಗೆ ಹೋಗಿ ಭೇಟಿಯಾಗಿ ಎಲ್ಲ ಹೇಳಿದ್ವಿ. ಅವರು ಏನು ಇನ್ನವ್ರಿಗೆ ಆದರೂ ತಲೆ ಕಡಿಸ್ಕೊಂತಿಲ್ಲ. ಒಳ್ಳೆ ನಾವು ನ್ಯೂಸ್ನಾಗ ಸಹಿತ ಕರೆಸಿ ಎಲ್ಲ ಹೇಳಿದ್ವಿ. ಅವರು ನ್ಯೂಸ್ನಾಗ ಹಾಕಿದ್ರು. ಯಾರು ಇದ್ರ ಬಗ್ಗೆ ಇದನ್ನೇ ಮಾಡ್ತಿಲ್ಲ. ಅಧಿಕಾರಿಗಳ ಅಂಕರೆ ಬೇಜವಾಬ್ದಾರಿನ ಭಯಂಕರ ಮಾಡ್ತಾ ಇದ್ದಾರೆ. ಶ್ರೀ ಪುಟ್ಟರಾಜ ಬಸ್ ನಿಲ್ದಾಣ ಅಂತೇಳಿ ಹಳೆ ಬಸ್ ಸ್ಟ್ಯಾಂಡ್ ಕಡೆ ಸರ್.
ಈಗ ಏನಾಯ್ತು ಅಂದ್ರೆ ಈಗ ಒಂದು ತಿಂಗಳದ ಮ್ಯಾಗ ಆತ್ರಿ ಇದು ತೆಗ್ ಬಿದ್ದು. ಪ್ರತಿಯೊಬ್ಬರು ನಾವು ಹೋಗಿ ಅರ್ಜಿನೂ ಕೊಟ್ಟು ಬಂದ್ವಿ, ಎಲ್ಲ ಹೇಳು ಬಂದ್ವಿ. ಅಲ್ಲಿ ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರು ಏನಂತಾರ, ನಾವು ಮಾಡಿಸ್ತೀವ್ರಿ, ಇನ್ನೊಂದು ಸ್ವಲ್ಪ ದಿವಸ ಇದಾಗಬೇಕು, ಅದಕ್ಕೆ ಅತಿ ತೊಗೊಂಡು ಹೋಗ್ತಾರ ಬರೀ ಡಿಪೋದವ್ರಿಗೆ ಹೋಗಿ ನಾವು ಒಳಗೆ ಅವ್ರಿಗೂ ಹೇಳಿದ್ವಿ. ಅವ್ರು ಹೇಳಿದ್ರ ಅಂದ್ರೆ ನಮಗೆ ಸಂಬಂಧ ಬೀಳಂಗಿಲ್ಲ, ಅದು ಫುಟ್ಪಾತ್ ಆಗೈತಿ, ಅವ್ರಿಗೆ ಸಂಬಂಧ ಬೀಳುತ್ತ ಅಂತ ಅವ್ರು ಅಂತಾರ. ಈಗ ಬಸ್ ಟರ್ನ್ ಆಗೋದು ಅವ್ರದ್ದು ಆಗ್ತಿರ್ತೈತಿ. ಇಲ್ಲಿ ವಯಸ್ಸಾದವರು ಬರ್ದಿರ್ತಾರ, ಹುಡುಗರು ಓಡಾಡ್ತಿರ್ತಾವು. ಯಾರು ಬಿದ್ದು ಏನಾರ ಅನಾಹುತ ಆತಂದ್ರ ಅದಕ್ಕೆ ಜವಾಬ್ದಾರಿ ಎಲ್ಲಾರು ನೀವು ಆಗ್ತೀರಿ. ಯಾಕಂದ್ರೆ ಇಲ್ಲಿ ಬಂದು ನೋಡ್ರಿ ನೀವು, ಬಸ್ ಟರ್ನ್ ಆಗ್ಬೇಕಾದ್ರೆ ಎಂತ ಸ್ಪೀಡ್ ಬರ್ತಿರ್ತಾವ, ಬಸ್ ಆ ನಮೂನಿ ಸ್ಪೀಡ್ ಬರ್ತಿರ್ತಾವ. ಆ ತೆಗ್ ಬಿದ್ದಿದ್ರೆ ಇನ್ನೂ ಆದ್ರೂ ನೋಡಕ್ತಾ ಇರಲ್ಲ. ರೀ ಅಧಿಕಾರಿಗಳು ಏನ್ ಮಾಡಾಕುಂತಾರ ಅನ್ನೋದು ಗೊತ್ತಾಗೋಲ್ ನಮಗೆ. ಬರ್ತಾರ ಬರೀ ಟೇಪ್ ತೊಗೊಂಬರ್ತಾರ, ಅಳತಿ ಮಾಡ್ತಾರ, ನೋಡ್ತೀವ್ರಿ ಮಾಡ್ತೀವ್ರಿ, ಬರೀ ಇದೇ ಹೇಳ್ಕೊಂತ ಪ್ರತಿ ಈಗ ಏನಿಲ್ಲ ಅಂದ್ರೆ 1.5 ತಿಂಗಳ ಮ್ಯಾಗ ಆತ್ರಿ. ಒಬ್ರು ಬರ್ತಾ ಇಲ್ಲ, ಬರೀ ನೋಡೋದು ಹೋಗೋದು ಇಷ್ಟ ಮಾಡ್ತಾ ಇದಾರೆ. ನನ್ನ ಹೆಸರು ಗುರು ಕಬಾಡಿ ಅಂತ ಹೇಳಿ ಸರ್.